ಇವರೇ ಗೆಲ್ತಾರೆ ಅಂತ ಗೊತ್ತಾಗ್ಬಿಟ್ಟಿದೆ. ಅವ್ರಿಗೆ ತಕ್ಕಂಗೆನೆ ಅವರು ಡಿಸೈನ್ ಮಾಡ್ಕೊಂಡಿದ್ದಾರೆ. ನೋಡಿ, ಅದು ಅವ್ರಿಗೆ ಬಿಟ್ಟಿರೋ ವಿಷಯ. ನಾನು ಹೇಳೋದು, ಒಂದು ವಾರ್ಡ್ ವಿಂಗಡಣೆ ಅಂತ ಆದಾಗ ಒಂದು ಕಡೆ 49,000 ಜನ, ಒಂದು ಕಡೆ 10,000 ಜನ ಅಂದ್ರೆ ಇದು ಯಾವ ರೀತಿ ಜನ? ನಮ್ಗೆ ನಾವು ನಮ್ಮ ಏರಿಯಾ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ಏರಿಯಾನು ಅಲ್ಲ ಅದು. ನಾನೊಂದು ಎಕ್ಸಾಂಪಲ್ ಹೇಳ್ತಾ ಇರೋದು, ಪೇಪರ್ ಅಲ್ಲಿ ನೋಡಿರೋದನ್ನ ಹೇಳ್ತಾ ಇರೋದು. ನೀವು ವಾರ್ಡ್ ಫೈನಲೈಸ್ ಮಾಡಿದ್ಮೇಲೆ ಒಂದು ಪಟ್ಟು ಎಕ್ಸ್ಟ್ರಾ ಆಗ್ಬೋದು, 20,000 ಆಗ್ಬೋದು, 30,000 ಆಗ್ಬೋದು, 49,000 ಎಲ್ಲಿ, 10,000 ಎಲ್ಲಿ? ಈ ತರ ಅವೈಜ್ಞಾನಿಕವಾಗಿ ವಾರ್ಡ್ ವಿಂಗಡಣೆ ಮಾಡ್ತೀರಾ? ಅಥವಾ ಒಂದು ಕಡೆ ರಾಜಸ್ವ ಕೊರತೆ, ಕಂಪ್ಲೀಟ್ ರಾಜಸ್ವ ಕೊರತೆ ಇರುತ್ತೆ, ಒಂದು ಕಡೆ ಫುಲ್ ಕಂಪ್ಲೀಟ್ ಆಗಿ ಅಲ್ಲಿ ಆರ್ಥಿಕತೆ ಸುದೃಢವಾಗಿರುತ್ತೆ. ಸುಸ್ಥಿರವಾದ ಒಂದು ಬೆಂಗಳೂರನ್ನು ನಿರ್ಮಿಸಬೇಕಾದ್ರೆ ಈ ತರ ಮಾಡಿದ್ರೆ ಹೇಗೆ? ಅವರು ತೆರಿಗೆ ತರ ಇದನ್ನು ಹೇಗೆ ಕಲೆಕ್ಟ್ ಮಾಡ್ತಾರೆ? ತೆರಿಗೆ ಬರೋದು, ಈಗ ಅವ್ರು ಹೇಳಿದ್ರು ಕೆಲವು ಕಡೆ ತೆರಿಗೆ ಬರುತ್ತೆ, ತೆರಿಗೆ ಬರದೇ ಇರೋ ಜಾಗ ಹೆಂಗ್ ಮಾಡ್ತಾರೆ? ನಾವು ಪ್ರತಿಯೊಂದಕ್ಕೂ, ಈಗ ನೀವೊಂದು ಮಾತು ಹೇಳಿದ್ರೆ 5ನೇ ಹಣಕಾಸಿನ ಆಯೋಗ 57,000 ಅಂತ. ನಾನು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೇನೆ, ಅದು ಯಾವ ಲೆಕ್ಕರೆ ಅವರಿಗೆ 57,000 ಕೋಟಿ? ನಾನು ಹೇಳೋದು, ಈಗಾಗಲೇ ಅವರು ನಾವು ಬರೀ ಬಡ್ಡಿನ 89,000 ಕೋಟಿ ವರ್ಷಕ್ಕೆ ಕಟ್ತಾ ಇದೀವಿ ಅಂದ್ರೆ, ಒಂದು ದಿನಕ್ಕೆ 245 ಕೋಟಿ ಬಡ್ಡಿ ಬೇಕು ನಮಗೆ. ಒಂದು ದಿನಕ್ಕೆ ಬರೀ ಬಡ್ಡಿ ಕಟ್ಟಕ್ಕೆ 245 ಕೋಟಿ ಕಟ್ಟುವಾಗ, 89,000 ಬರೀ ಸಾಲದ ಬಡ್ಡಿ ಕಟ್ಟುವಾಗ, ಬೆಂಗಳೂರು 60% ಟ್ಯಾಕ್ಸ್ ಕೊಡುವಂತ ಜಾಗಕ್ಕೆ 57,000 ಕೊಡಕ್ಕಾಗಲ್ವಾ? 60% ಕರ್ನಾಟಕದ ಟ್ಯಾಕ್ಸ್ ಕಲೆಕ್ಟ್ ಆಗಿರೋದು ಬೆಂಗಳೂರು. 7,000 ಕೊಟ್ಟಿದೀವಿ ಅಂತ ಒಪ್ಕೊಳ್ತಾರೆ. 7,000 ಕೋಟಿ ಕೊಟ್ಟಿದೀವಿ ಅಂತ ಹೇಳಿದ್ದು. ನೀವು ಈಗ ವಾರ್ಷಿಕವಾಗಿ ಅವರು 7,000 ಕೋಟಿ ಕೊಡ್ತಾ ಇದ್ದಾರೆ. ನಾವು ಇವತ್ತು ಒಂದು ಕಡೆ 57,000 ಕೋಟಿ ಕೊರತೆ ಇದೆ ಅಂತ ಅವ್ರು 57,000 ಕೋಟಿ 5 ವರ್ಷಕ್ಕೆ, ಒಂದು ವರ್ಷಕ್ಕಲ್ಲ, ಡಿವೈಡ್ ಮಾಡಿ. ನೀವು ಹೇಳಕ್ ಇದಿರುತ್ತೆ ನೋಡಿ, ನಾವು ಮಾತಾಡ್ತಿದೀವಲ್ಲ 57,000 ಕೋಟಿ 5 ವರ್ಷಕ್ಕೆ ಅಂದ್ರೆ ಇದು ಯಾವ ರೀತಿ ಬೆಂಗಳೂರಿನ ಅಭಿವೃದ್ಧಿಗೆ ಕೊಟ್ಟರೆ ಏನ್ ತಪ್ಪಾಗುತ್ತೆ? ಒಂದ್ ನಿಮಿಷ, ನಾನು ಇಲ್ಲೇ ಹೇಳ್ಬಿಡ್ತೀನಿ. ಒಂದು ವರ್ಷಕ್ಕೆ 950 ಕೋಟಿ ಅಂತ ಹೇಳಿದ್ರೆ ಒಂದು ದಿನಕ್ಕೆ 2,63,000. ಒಂದು ದಿನಕ್ಕೆ 2 ಕೋಟಿ ಅಂದ್ರೆ ಹೌದು, ಲೆಕ್ಕ ಹಾಕಿ. ನಾನು ಹೇಳಿದ್ದೇನೆ 57,000 ಡಿವೈಡೆಡ್ ಬೈ 5 ವರ್ಷ, 57,000 ಡಿವೈಡೆಡ್ ಬೈ 12 ತಿಂಗಳು, 57,000 ಡಿವೈಡೆಡ್ ಬೈ 30 ದಿನಕ್ಕೆ 2,60,000 ಗಮನಿಸ್ತಾ ಇದ್ವಿ. ಪೈ ಟು ಪೈ ಲೆಕ್ಕ ಹೇಳ್ತಾ ಇದ್ದಾರೆ. ಅಲ್ಲ, 57,000 ಕೋಟಿ 5 ವರ್ಷಕ್ಕೆ, ಒಂದು ದಿನಕ್ಕೆ 2.68 ಪೈಸೆ ಟು ಪೈಸೆ ಲೆಕ್ಕ. ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಬರಬೇಕಾದ್ರೆ ಅನ್ಯಾಯ ಆದ್ರೆ ಖಂಡಿತವಾಗ್ಲೂ ಕೇಂದ್ರದಿಂದ ಏನ್ ರಾಜ್ಯಕ್ಕೆ ಬರುತ್ತೆ? ಕೇಂದ್ರದ ಸಾಲ ಏನಿದೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆ, ರಸ್ತೆಗಳಿದೆ, ಏರ್ಪೋರ್ಟ್ಗಳಿದೆ, ಇದೇ ಲೆಕ್ಕಾಚಾರ ಯಾಕಿಲ್ಲ? ಸೇಮ್ ಲೆಕ್ಕಾಚಾರ 10 ವರ್ಷದಲ್ಲಿ ಕಾಂತಿ ಶೆಟ್ಟಿ ಅವರು TV5 ಡಿಬೇಟ್ ಅಲ್ಲಿ ಕೂತ್ಕೊಂಡು ಮಾತಾಡೋ ಶಕ್ತಿ ಸಂಸದರಿಗೆ ಯಾಕಿಲ್ಲ? ನಿರ್ಮಲಾ 2 ಮಹಿಳೆಯರು ಕೊಟ್ಟಿದ್ದೀವಿ ನಮ್ಮ ಕರ್ನಾಟಕದಿಂದ. ಇಬ್ಬರು ದೊಡ್ಡ ಮಹಿಳೆಯರನ್ನು ಕೊಟ್ಟಿದ್ದೀವಿ. ನಿರ್ಮಲಾ ಸೀತಾರಾಮ್ ಅವರು ನಾವು ಗೆಲ್ಸ್ಕೊಟ್ಟಿದ್ದಾರೆ, ಆಯ್ಕೆ ಆಗಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಅತಿ ಹೆಚ್ಚು